ಪ್ರಭಾವಳಿ ಇರುವುದಿಲ್ಲ. ಒಂದು ನಾಯಕತ್ವದ ಮಾಸ್ ಒಂದು ಏನಿರ್ತದಲ್ಲ ಅದು ಟಚ್ ಅದು ಇರೋದಿಲ್ಲ. ಪ್ರಾಮಾಣಿಕರಿದ್ದಾರೆ, ಸಾಕಷ್ಟು ಇದ್ದಾರೆ. ಇದನ್ನು ಲಂಕೇಶ್ ಅವರು ಒಂದು ಕಡೆ ಹೇಳ್ಕೊಳ್ತಾ ಇದ್ದರು ಒಂದು ಕಾಲದಲ್ಲ. ಇಲ್ಲ, ಕ್ರಿಯಾಶೀಲತೆ ಜೊತೆಗೆ ಪ್ರಾಮಾಣಿಕತೆ ಎರಡೂ ಕೂಡಿ ಹೋಗೋದು ಭಾಳ ಕಷ್ಟ ಅಂತ. ಪ್ರಾಮಾಣಿಕತೆ ಇದ್ದಲ್ಲೇ ಕ್ರಿಯಾಶೀಲತೆ ಇರೋದಿಲ್ಲ, ಕ್ರಿಯಾಶೀಲತೆ ಇದ್ದಲ್ಲೇ ಪ್ರಾಮಾಣಿಕತೆ ಇರೋದಿಲ್ಲ. ಎರಡೂ ಕೂಡಿ ಹೋಗೋದು ಭಾಳ ಕಷ್ಟ. ಇವತ್ತಿನ ರಾಜಕೀಯದಲ್ಲಂತೂ ಅತಿ ಕಷ್ಟ. ಹೀಗಾಗಿ ಇವತ್ತು ಸುನೀಲ್ ಕುಮಾರ್ ಅವರು ಗಾಡ್ ಫಾದರ್ ಇಲ್ಲ. ಆದರೆ ಸುನೀಲ್ ಕುಮಾರ್ ಒಬ್ಬ ಹಿಂದುತ್ವವಾದಿ, ಜೊತೆಗೆ ಒಳ್ಳೆಯ ಮಾತುಗಾರ, ಸಂದರ್ಭ ತಕ್ಕಾಗಿ ಅಲ್ಲೇ ವಿಷಯವನ್ನು ಪ್ರತಿಪಾದನೆ ಮಾಡುವಂಥ ವ್ಯಕ್ತಿ. ಇನ್ನು ಉಳಿದವರು ಸೋಮಣ್ಣ, ಅನುಭವಸ್ಥರು, ರಾಜಕೀಯದಲ್ಲಿ ಸಾಕಷ್ಟು ಲಿಂಗಾಯತ ಲೀಡರ್ಗಳಲ್ಲೇ ಬಿ ಜೆ ಪಿಯಲ್ಲೇ ಯಡಿಯೂರಪ್ಪರ ನಂತರ ಬರುತ್ತಿರೋ ದೊಡ್ಡ ಹೆಸರು. ಆದರೆ ಅವರು ಪೂರ್ಣ ಪ್ರಮಾಣದ ಬಿ ಜೆ ಪಿಗರ. ಯಾಕಂದರೆ ಅವ್ರ ಹಿಂದೆ ಇತಿಹಾಸದಲ್ಲೇ ಹತ್ತು ಹೊಯ್ದಾಟಗಳು ಮಾಡಿದ್ದು ಇದ್ದಾವೆ. ಆದರೂ ಅವರು ನಮ್ಮ ಸಿದ್ಧರಾಗಿದ್ದಾರೆ. ಯಾಕಂತಂದ್ರೆ ಈಗ ಬದಲಾವಣೆ ಮಾಡಬೇಕಾಗಿದೆ. ಯಡಿಯೂರಪ್ಪನವರ ಒಂದು ಮುಂದುವರಿಕೆ ಅದರ ಈಗ ವಿಜೇಂದ್ರ ಅದನ್ನು ಕಟ್ ಮಾಡಬೇಕು. ಒಂದೇ ಕುಟುಂಬದ ಆಸ್ತಿಯಾಗಿ ಬಿ ಜೆ ಪಿ ಉಳಿಬಾರ್ದು ಕರ್ನಾಟಕದಲ್ಲಿ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಇದನ್ನು ಹೇಳಿ 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 ನಮ್ಮ ಯತ್ನಾಳರವ್ರು ಹೊರಗೆ ಹೋಗಿಬಿಟ್ರು. ಈಗ ಅವ್ರ ಬಗ್ಗೆ ಟೀಕಾ ಮಾಡಿಸೋದು ಕಷ್ಟ ಆಗಿಬಿಟ್ಟದ. ಯಾಕಪ್ಪ ಅಂದರೆ ಯಡಿಯೂರಪ್ಪನವರ ಜಾಣತನ, ಜಾಣ್ಮೆ, ರಾಜಕೀಯ ಹೆಜ್ಜೆ ಅಂಥ ಒಂದು ಏನಾದರೂ ನೋಡೋದಿದ್ರೆ ಅದು ಇವತ್ತು ನಿಮಗೀಗ ಹಲವು ಸರಿ ವೇದಿಕೆ ಮೂಲಕ ನಿಮ್ಮಲ್ಲಿ ಮನವರಿಕೆ ಮಾಡಿಕೊಂಡಿದ್ದದ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಮಾತ್ರ ಅಂತ. ಅದಕ್ಕಾಗಿ ಇವತ್ತು ಬಿ ಜೆ ಪಿ ಗೆಲ್ಲಬೇಕಾಗಿದ್ದರೆ ಯಡಿಯೂರಪ್ಪನ ಬಿಟ್ಟು ಕೊಡೋ ಹಾಗಿಲ್ಲ. ಅವ್ರು ಇಟ್ಕೊಂಡು ಹೋಗಬೇಕು. ಅವರು ಇರಬೇಕಪ್ಪ ಅಂದ್ರೆ ಅವ್ರ ಮಗನ ನೀವು ಅಧ್ಯಕ್ಷ ಮಾಡಬೇಕು, ನಾಳೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಅವರ ಪ್ರಬಲ ಆಕಾಂಕ್ಷೆ. ಮತ್ತು ಇವತ್ತಿನ ರಾಜಕಾರಣ ನೋಡಿದಾಗ ಅವರು ಸರಿಯಾದ ಇದು ತಪ್ಪು ಅನ್ನಲಿಕ್ಕೆ ಆಗೋದಿಲ್ಲ. ಇರ್ಬೋದು